ಹಾಯ್ ಕವಿ ಕುಕಿಂಗ್ಗೆ ಸ್ವಾಗತ. ಬನ್ನಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಉದ್ದ ಇರೋ 3 ನುಗ್ಗೆಕಾಯಿ ತೊಗೊಂಡಿದ್ದೀನಿ. 1.5 ಗ್ಲಾಸ್ನಷ್ಟು ಬೇಳೆ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪೌಡ್ರು, ನೀವು ಅಚ್ಚ ಖಾರದ ಪೌಡ್ರನ್ನ ಬಳಸ್ಕೊಬೋದು. ಸ್ವಲ್ಪ ಹುಣಸೆ ಹಣ್ಣು ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕೊಂಡು 3 ಟೊಮೊಟೊ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹಾಕೊಂಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಇದಕ್ಕೆ 1.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇವಾಗ ಒಂದು 5 ವಿಸಿಲ್ ಹಾಕಿಸ್ತೀನಿ ಇದನ್ನು. ಇದು ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ಆದಷ್ಟು ತೆಗೀರಿ. ಆ ಥರ ಮುಕ್ಕಾಲು ಭಾಗ ಮುರಿದ್ರೆ ಬಂದ್ಬಿಡತ್ತದು. ಅದನ್ನು ಸೂಜಿ ದಾರದಲ್ಲಿ ಪೋಣಿಸ್ಕೊತ ಈ ಥರ ನೀಟಾಗಿ ಎಲ್ಲ ತೆಕ್ಕೊಂಡು ಇಟ್ಕೊಂಡ್ಮೇಲೆ ಸೂಜಿ ದಾರ ತೊಗೊಂಡು ಚೆನ್ನಾಗಿ ಪೋಣಿಸ್ಕೊಳ್ಳಿ ಅದನ್ನು. ಇಲ್ಲಿ ನಾನು ಒಂದೊಂದಾಗಿ ಪೋಣಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಪೋಣಿಸ್ಕೊಂಡು ಕಟ್ಬಿಡಿ. ಸೂಜಿ ತೆಗೆದುಬಿಟ್ಟು ಆ ದಾರದಲ್ಲಿ ಗಂಟು ಹಾಕ್ಬಿಡಿ ಅದನ್ನು. ಈಗ ಅದು ವಿಸಿಲ್ ಹಾಕ್ಸಿರ್ತೀನಲ್ಲ, ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಅದರೊಳಗೆ ಹಾಕಿ ಒಂದೇ ಒಂದು ವಿಸಿಲ್ ಹಾಕ್ಸಿ ಸಾಕು. 2ನೇ ವಿಸಿಲ್ ಆಗತ್ತೆ ಅನ್ನುವಾಗ ಆಫ್ ಮಾಡ್ಕೊಂಬಿಡಿ, ಆಗಲೇ ಬೆಂದಿರುತ್ತೆ. ಆಮೇಲೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬೆಂದಿದೆ. ಇದನ್ನು ಸಪ್ರೇಟ್ ತೆಗಿತಾ ಇದ್ದೀನಿ ನಾನು. ಸಪ್ರೇಟ್ ತೆಗೆದ್ಬಿಟ್ಟು ಅದನ್ನೇ ಮಿಕ್ಕಿದೆಲ್ಲ ಏನಿರುತ್ತಲ್ಲ ಅದು ನೀರೆಲ್ಲ ತೆಕ್ಕೊಂಡು ಮಸ್ಕೊಂಬಿಡಿ. ಈ ಥರ ನುಣ್ಣಗೆ ಮಾಡಿಕೊಂಡು ಅದಕ್ಕೆಲ್ಲ ನೀರು ಹಾಕ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಂಬಾರಿಗೆ ರೆಡಿಯಾಗಿದೆ. 2 ಸ್ಪೂನ್ ಆಯಿಲು, ಬೆಳ್ಳುಳ್ಳಿ, ಸಾಸಿವೆ ಜೀರಿಗೆ, ಸ್ವಲ್ಪ ಕರಿಬೇವು. ನೋಡಿರಿ ಇವಾಗ ನುಗ್ಗೆಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಇದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಬಿಡಿ. ನುಗ್ಗೆಕಾಯಿ ಸಾಂಬಾರು ರೆಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.